ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿರುವ ಚಿಟ್ಟೆಗಳ ಪಾರ್ಕಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅವುಗಳ ವಿಸ್ಮಯ ಲೋಕದಲ್ಲಿ ಒಂದು ಸುತ್ತನ್ನ ಸುತ್ತಿ ಬರೋಣ. ಈ ಭೂಮಿಯ ಮೇಲೆ ಚಿಟ್ಟೆಗಳ ವಾಸ್ತವ್ಯ 14 ಕೋಟಿ ವರ್ಷಗಳಷ್ಟು ಹಳೆಯದು. 40 ಕೋಟಿ ವರ್ಷಗಳ ಹಿಂದೆ ಡಿವೋನಿಯನ್ ಕಾಲದಲ್ಲಿ ಭೂಮಿಗೆ ಮೊದಲು ದಾಳಿ ಇಟ್ಟ ಪ್ರಾಣಿಗಳಲ್ಲಿ ಕೀಟಗಳು ಸಹ ಇದ್ದವೆಂದು ಪಳೆಯುಳಿಕೆಗಳು ನಿರೂಪಿಸುತ್ತವೆ. ಅದಾಗಲೇ ಭೂಮಿಯ ಮೇಲಿದ್ದ ಸಸ್ಯಗಳನ್ನು ಆಹಾರವಾಗಿ ಬಳಸಿಕೊಂಡು ವಿಭಿನ್ನ ಬಗೆಯ ಕೀಟಗಳು ವಿಕಾಸಗೊಂಡವು. ಎಲೆಗಳನ್ನು ಜಿಗಿಯಲು, ಹೂವಿನ ಮಕರಂದವನ್ನು ಹೀರಲು ಸೂಕ್ತವಾಗುವಂತೆ ಕೀಟಗಳ ಬಾಯಿಯು ವಿಕಾಸಗೊಂಡಿದೆ. ಸಸ್ಯಗಳಿಂದ ಆಹಾರ ಪಡೆದ ಕೃತಜ್ಞತೆಗಾಗಿ ಕೀಟಗಳು ಪರಾಗಸ್ಪರ್ಶವನ್ನು ಮಾಡಿಕೊಡುವುದರ ಮೂಲಕ ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಸಹಾಯ ಮಾಡುತ್ತವೆ. 150 ದಶಲಕ್ಷ ವರ್ಷಗಳಿಂದ ಈ ರೀತಿಯಾಗಿ ಕೀಟಗಳು ಹಾಗೂ ಸಸ್ಯಗಳು ಪರಸ್ಪರ ವಿಕಾಸಗೊಂಡಿವೆ. ಚಿಟ್ಟೆಗಳು ಎಲೆ ಹಾಗೂ ಹೂವಿನ ಆಕಾರ ಅಥವಾ ಬಣ್ಣವನ್ನು ನೋಡಿ ಮೀಸೆಯಿಂದ ವಾಸನೆಯನ್ನು ಗ್ರಹಿಸಿ ಆಹಾರ ಸಸ್ಯವನ್ನು ಗುರುತಿಸುತ್ತವೆ. ಹೀಗೆ ಗುರುತಿಸಿದ ಸಸ್ಯದ ಮೇಲಿಳಿದು ತಮ್ಮ ಪಾದಗಳ ಮೂಲಕ ಆಹಾರದ ರುಚಿ ನೋಡುತ್ತವೆ. ಗುರುತಿಸಿದ ಸಸ್ಯದ ಹೂಗಳು ತನ್ನ ಆಹಾರವಾಗಿದ್ದಲ್ಲಿ ಚಿಟ್ಟೆಗಳು ಮಕರಂದವನ್ನು ಹೀರುತ್ತವೆ. ಇಲ್ಲವೇ ಆ ಸಸ್ಯವು ಮರಿಗಳ ಆಹಾರವಾಗಿದ್ದಲ್ಲಿ ಅದರ ಮೇಲೆ ತನ್ನ ಮೊಟ್ಟೆಗಳನ್ನಿಡುತ್ತವೆ. ಪ್ರೌಢ ಚಿಟ್ಟೆಗಳು ದ್ರವ ರೂಪದ ಆಹಾರವನ್ನಷ್ಟೇ ಸೇವಿಸುತ್ತವೆ. ಇಂತಹ ಆಹಾರವನ್ನು ಸೇವಿಸಲು ಚಿಟ್ಟೆಗಳು ತಮ್ಮ ದೇಹಕ್ಕಿಂತ ಉದ್ದವಾದ ಕೊಳವೆ ನಾಲಿಗೆಯನ್ನು ಸುರಳಿಯಾಕಾರದಲ್ಲಿ ಹೊಂದಿರುತ್ತವೆ. ಚಿಟ್ಟೆಗಳಿಗೆ ಪ್ರಿಯವಾದ ಆಹಾರವು ಹೂಗಳ ಮಕರಂದ, ಸಸ್ಯಗಳಿಂದ ಒಸರುವ ರಸ, ಕತ್ತರಿಸಿದ ಅಥವಾ ಕೊಳೆಯುವ ಹಣ್ಣಿನ ರಸ, ಸತ್ತ ಪ್ರಾಣಿಗಳಿಂದ ಒಸರುವ ದ್ರವ. ಚಿಟ್ಟೆಗಳ ದೃಷ್ಟಿ ಒಂದು ಒಡೆದ ಕನ್ನಡಿಯಂತೆ. ಚಿಟ್ಟೆಗಳಿಗೆ 2 ಕಣ್ಣುಗಳಿದ್ದಂತೆ ಕಂಡರೂ ಒಂದೊಂದು ಕಣ್ಣು ಷಡ್ಭುಜಾಕೃತಿಯುಳ್ಳ ಸಹಸ್ರಾರು ಸಣ್ಣ ಕಣ್ಣುಗಳಿಂದ ಕೂಡಿರುತ್ತದೆ. ಪ್ರತಿಯೊಂದು ಸಣ್ಣ ಕಣ್ಣು ತನ್ನದೇ ಆದ ಮಸೂರವನ್ನು ಹೊಂದಿರುತ್ತದೆ. ಹೀಗಾಗಿ ಚಿಟ್ಟೆಗಳಿಗೆ ಕಾಣುವ ದೃಶ್ಯವು ನಿಖರವಾಗಿರದೆ ಒಡೆದ ಕನ್ನಡಿಯಲ್ಲಿ ಕಾಣುವ ಬಿಂಬದಂತಿರುತ್ತದೆ. ಚಿಟ್ಟೆಯ ಕಣ್ಣುಗಳು ದೃಶ್ಯವನ್ನು ನಿಖರತೆಯಿಂದ ಬಿಂಬಿಸುವ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ವಿಶಾಲ ದೃಷ್ಟಿಕೋನ ಹಾಗೂ ಬೆಳಕಿನ ವಿಭಿನ್ನ ತರಂಗಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಪಡೆದಿರುತ್ತದೆ. ಮನುಷ್ಯನ ಕಣ್ಣಿನ ಗ್ರಹಿಕೆಗೆ ಮೀರಿದ ಸಾಮರ್ಥ್ಯವು ಅನೇಕ ಕೀಟಗಳ ಕಣ್ಣುಗಳಲ್ಲಿರುತ್ತದೆ. ಉದಾಹರಣೆಗೆ, ಜೇನ್ನೊಣವು 3 ಬಣ್ಣಗಳನ್ನು ಗುರುತಿಸುತ್ತದೆ: ಅತಿನೇರಳೆ, ನೀಲಿ ಹಾಗೂ ಹಳದಿ. ಆದರೆ ಜೇನುನೊಣ ಹಾಗೂ ಇತರೆ ಕೀಟಗಳಿಗೆ ಕೆಂಪು ಬಣ್ಣವನ್ನು ಗುರುತಿಸಲು ಸಾಧ್ಯವಿಲ್ಲ. ಕೆಂಪು ವರ್ಣವನ್ನು ಗುರುತಿಸುವ ಸಾಮರ್ಥ್ಯ ಚಿಟ್ಟೆಗಳಿಗೆ ಇದೆ ಎಂಬುದು ಒಂದು ವೈಶಿಷ್ಟ್ಯ. ನಾವು ನೋಡುವ ಪ್ರತಿಯೊಂದು ಚಿತ್ತಾಕರ್ಷಕ ಚಿಟ್ಟೆಯು ಸಾವಿನೆದುರು ಬದುಕು ಸಾಧಿಸುವ ವಿಜಯದ ಪ್ರತೀಕ. ಏಕೆಂದರೆ ಯಾವುದೇ ಚಿಟ್ಟೆಯು ಇಟ್ಟ ಒಟ್ಟು ಮೊಟ್ಟೆಗಳಲ್ಲಿ ಹೆಚ್ಚೆಂದರೆ 10% ಮಾತ್ರ ಬದುಕುಳಿದು ಬೆಳೆದು ಚಿಟ್ಟೆಗಳಾಗುತ್ತವೆ. ಮೊಟ್ಟೆಯಿಂದ ಚಿಟ್ಟೆಯಾಗುವವರೆಗೆ ಪ್ರತಿಯೊಂದು ಮರಿಹುಳುವು ಅದೆಷ್ಟು ಬಾರಿ ಸಾವಿನ ದವಡೆಯಿಂದ ಪಾರಾಗಬೇಕಾಗಬಹುದೆಂದು ಹೇಳುವುದು ಕಷ್ಟ. ಮಳೆ, ಬಿಸಿಲು, ಚಳಿ, ಗಾಳಿ, ಆಹಾರದಲ್ಲಿನ ವಿಷ, ರೋಗ ರುಜಿನಗಳು, ಪರಭಕ್ಷಕ ಹಾಗೂ ಪರೋಪಜೀವಿಗಳ ದಾಳಿ, ಹೀಗೆ ಒಂದೇ ಎರಡೇ ಸಾವಿನ ರೂಪ ತಾಳಿ ಬರುವ ಕಷ್ಟಗಳು, ಇವೆಲ್ಲವನ್ನು ದಾಟಿ ಬರುವ ಚಿಟ್ಟೆಗಳು ದಾಸರ ಈಸಬೇಕು, ಇದ್ದು ಜಯಿಸಬೇಕು ಎಂಬ ನಾಣ್ಣುಡಿಯನ್ನು ಪ್ರತ್ಯಕ್ಷವಾಗಿ ಪಾಲಿಸುತ್ತಿವೆ ಎಂದೆನಿಸುತ್ತದೆ.
ಸೂಕ್ಷ್ಮ ಮೊಟ್ಟೆಯೊಂದು ಹುಳುವಾಗಿ ಸಮಗ್ರ ರೂಪಾಂತರ ಹೊಂದಿ ವರ್ಣಮಯ ಚಿಟ್ಟೆಯಾಗಿ ಜನ್ಮ ತಾಳುವುದು ಸೃಷ್ಟಿಯ ಒಂದು ಅದ್ಭುತ. ಬಗೆ ಬಗೆಯ ಚಿಟ್ಟೆಗಳು ತಮ್ಮದೇ ಆದ ಸಸ್ಯಗಳನ್ನು ಆಹಾರವಾಗಿ ಬಳಸುವುದರಿಂದ ಹೆಣ್ಣು ಚಿಟ್ಟೆಗಳು ನಿರ್ದಿಷ್ಟವಾದ ಸಸ್ಯಗಳ ಎಲೆ ಅಥವಾ ಕೊಂಬೆಗಳ ಮೇಲೆ ಮೊಟ್ಟೆಯನ್ನಿಡುತ್ತದೆ. ಕೆಲವು ಚಿಟ್ಟೆಗಳು ವೈರಿಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಮೊಟ್ಟೆಗಳನ್ನು ಎಲೆಮರೆಯಲ್ಲಿ ಬಚ್ಚಿಡುತ್ತವೆ. ವಿವಿಧ ಚಿಟ್ಟೆಗಳ ಮೊಟ್ಟೆಗಳು ಅನೇಕ ಆಕಾರ ಹಾಗೂ ವರ್ಣಗಳಲ್ಲಿರುತ್ತದೆ. ಸೂಕ್ತ ಕಾಲದಲ್ಲಿ ಮೊಟ್ಟೆಯೊಡೆದು ಮರಿಹುಳು ಹೊರಬರುತ್ತದೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳು ಮೊದಲು ಆಹಾರವಾಗಿ ತತ್ತಿಯ ಕವಚವನ್ನೇ ತಿನ್ನುತ್ತದೆ. ಆನಂತರ ಬೆಳೆಯುವ ಹುಳುವಿಗೆ ಸಸ್ಯವೇ ಆಹಾರ. ರೆಕ್ಕೆಯುಳ್ಳ ಚಿಟ್ಟೆಯನ್ನು ಎಳ್ಳಷ್ಟು ಹೋಲದ ಮರಿಹುಳು ಅಥವಾ ಚಿಟ್ಟೆ ಹುಳು ತಾನಿರುವ ಸಸ್ಯವನ್ನು ತಿನ್ನುತ್ತಾ ತಿಂದಿದ್ದನ್ನು ಜೀರ್ಣಿಸಿಕೊಳ್ಳುತ್ತಾ ಬೆಳೆಯುತ್ತದೆ. ಚಿಟ್ಟೆಯ ಹುಳುಗಳು ತಮ್ಮ ದೇಹದ ತೂಕಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚು ಆಹಾರವನ್ನು ತಿನ್ನುತ್ತಾ ದೇಹದ ಹೊರಪೊರೆಯನ್ನು ಹಂತ ಹಂತವಾಗಿ ಕಳಚುತ್ತಾ ಸಾವಿರಾರು ಪಟ್ಟು ಬೆಳೆಯುತ್ತವೆ. ಚಿಟ್ಟೆ ಹುಳುಗಳು ಕೋಶಾವಸ್ಥೆ ಹಾಗೂ ಪ್ರೌಢಾವಸ್ಥೆಯ ಚಟುವಟಿಕೆಗಳಿಗೆ ಬೇಕಾಗುವಷ್ಟು ಶಕ್ತಿಯನ್ನು ಆಹಾರದಿಂದಲೇ ಸಂಗ್ರಹಿಸಿಕೊಳ್ಳುತ್ತವೆ. ಆಶ್ಚರ್ಯವೆಂದರೆ ತಮಗೆ ಪ್ರಿಯವಾದ ಆಹಾರ ಸಸ್ಯ ದೊರೆಯದಿದ್ದಾಗ ಈ ಮರಿಹುಳುಗಳು ಉಪವಾಸ ಮಾಡಿ ಸಾಯಲು ಸಿದ್ಧವಾಗಿರುತ್ತವೆ. ಚಿಟ್ಟೆ ಹುಳುವು ಕೋಶಾವಸ್ಥೆಯಲ್ಲಿದ್ದಾಗ ನಿದ್ರಾವಸ್ಥೆಯಲ್ಲಿದ್ದಂತೆ ಕಂಡರೂ ಅದರ ಶಾರೀರಿಕ ಕ್ರಿಯೆಗಳು ಪರಮಾವಸ್ಥೆಯನ್ನು ತಲುಪಿರುತ್ತದೆ. ಏಕೆಂದರೆ ಈ ಹಂತದಲ್ಲಿ ತೆವಳುವ ಹುಳುವು ಹಾರುವ ಚಿಟ್ಟೆಯಾಗಿ ಮಾರ್ಪಡುತ್ತದೆ. ಈ ಅದ್ಭುತ ಪರಿವರ್ತನೆಯ ಸಮಯದಲ್ಲಿ ಚಿತ್ತಾಕರ್ಷಕ, ವರ್ಣರಂಜಿತ ರೆಕ್ಕೆಗಳು ಹಾಗೂ ಸಂತಾನೋತ್ಪತ್ತಿಗೆ ಬೇಕಾಗುವ ಎಲ್ಲ ಅಂಗಾಂಗಗಳ ರಚನೆಯಾಗುತ್ತದೆ. ಈ ಮನಮೋಹಕ ರೂಪಾಂತರ ಪೂರ್ಣಗೊಂಡ ನಂತರ
ಪ್ರೌಢ ಚಿಟ್ಟೆಯಾಗಿ ಹೊರಬರುತ್ತದೆ. ಪ್ರೌಢಾವಸ್ಥೆಯಲ್ಲಿರುವ ಬಹಳಷ್ಟು ಜೀವಜಾತಿಗಳು ಕೇವಲ ಕೆಲವೇ ವಾರಗಳವರೆಗೆ ಬದುಕಿರುತ್ತವೆ. ಹೊರಬಂದ ಚಿಟ್ಟೆಯ ರೆಕ್ಕೆಗಳು ಚಿಕ್ಕದಾಗಿ ಮಡಚಿಕೊಂಡಿರುತ್ತವೆ. ಈ ರೆಕ್ಕೆಗಳು ರಕ್ತ ಸಂಚಲನೆಯ ಮೂಲಕ ಹರಡಿಕೊಳ್ಳುತ್ತವೆ. ರೆಕ್ಕೆಗಳು ಒಣಗಿದ ನಂತರ ಚಿಟ್ಟೆಯು ಸಂಗಾತಿಯನ್ನರಸಿ ಹಾರಿ ಹೋಗುತ್ತದೆ. ಗಂಡು ಹಾಗೂ ಹೆಣ್ಣು ಚಿಟ್ಟೆಗಳ ಮಿಲನದ ನಂತರ ಹೆಣ್ಣು ಚಿಟ್ಟೆಯು ತನ್ನ ಮರಿಗಳಿಗೆ ಸೂಕ್ತವಾದ ಆಹಾರ ಸಸ್ಯವನ್ನರಸಿ ಮೊಟ್ಟೆ ಇಡಲು ಹೋಗುತ್ತದೆ. ಅಸಂಖ್ಯಾತ ಸಸ್ಯರಾಶಿಯಲ್ಲಿ ಚಿಟ್ಟೆಗಳು ತಮ್ಮ ಮರಿಗಳಿಗೆ ಬೇಕಾಗುವ ಸೂಕ್ತ ಸಸ್ಯವನ್ನು ಹುಡುಕುವುದೇ ಮತ್ತೊಂದು ವಿಸ್ಮಯ. ಈ ಕ್ರಿಯೆಯು ದೃಷ್ಟಿ ಸಾಮರ್ಥ್ಯ, ಆಘ್ರಾಣಿಸುವಿಕೆ ಹಾಗೂ ಆಸ್ವಾದನಾ ಸಾಮರ್ಥ್ಯಗಳ ಸಮೀಕರಣವಾಗಿರುತ್ತದೆ. ಚಿಟ್ಟೆಗಳ ಈ ಅದ್ಭುತ ಜೀವನ ಚಕ್ರದ ವಿಪರ್ಯಾಸವೆಂದರೆ ಪ್ರೌಢ ಚಿಟ್ಟೆಗಳ ಅಲ್ಪಾಯುಷ್ಯ. ಪ್ರಕೃತಿಯ ಈ ಸುಂದರ ಜೈವಿಕ ಶಿಲ್ಪಕಲಾಕೃತಿಗಳು ಬದುಕುವುದು ಕೆಲವೇ ದಿನಗಳು ಮಾತ್ರ. ನಾವಿಲ್ಲಿ ಕಾಣುತ್ತಿರುವುದು ಜೇಡದ ಮೊಟ್ಟೆಗಳಲ್ಲ, ಮೊಟ್ಟೆಯಿಂದ ಹೊರಬಂದಂತಹ ಸಾವಿರಾರು ಮರಿಗಳು.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಶೇಷವಾದ ಮತ್ತು ಕುತೂಹಲಕಾರಿಯಾದ ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಮಸ್ಕಾರ.